ಹಲೋ ನಮಸ್ಕಾರ, ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವೀಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ್ಯಾವುದು ಎಷ್ಟೆಷ್ಟು ಬೇಗ ಮೊಗ್ಗಾಗಿದೆ, ಇವಾಗ ರೀಪಾಟ್ ಮಾಡಿರೋದು ಅನ್ನೋದನ್ನ ಒಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಇವತ್ತು. ಮತ್ತು ಎಲ್ಲ ಒಂದೇ ಕಡೆ ಇದೆ ಪ್ಲ್ಯಾಂಟ್ಸು. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಒಂದು ಪುಟ್ಟು ಲಕ್ಷ್ಮಿನ ಕೂರಿಸಿದೆ ಇಲ್ಲಿ ಮಧ್ಯ. ಅದಕ್ಕೆ ಎಲ್ಲ ಪ್ಲ್ಯಾಂಟು ಈ ಥರ ಇದೆ. ಮತ್ತು ಬೇರೆ ಕಡೆ ಎಲ್ಲ ಇದ್ದಿದ್ದ ಪ್ಲ್ಯಾಂಟೆಲ್ಲ ಇಲ್ಲಿ ತಂದಿಟ್ಟಿದ್ದು. ಇವಾಗ ಇದನ್ನೆಲ್ಲ ಪುನಃ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಕಳಿಸ್ಬೇಕು. ಅದಕ್ಕೆ ಟೆರೆಸ್ಗೆ ಬಂದಿದ್ದೀನಿ ಇವತ್ತು. ಮತ್ತು ಹಾಗೆ ಒಂದಷ್ಟು ಹೂವು ಬ್ಲೂಮ್ ಆಗಿದೆ. ಮತ್ತು ಆ ವೆರೈಟಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ, ಮತ್ತು ಕೆಲವೊಂದು ಡೌಟ್ಸ್ ಇದೆ ತುಂಬ ಜನಕ್ಕೆ ಲೋಟಸ್ ಬಗ್ಗೆ, ಗಿಡದ ಬ್ಲೂಮಿಂಗ್ ಬಗ್ಗೆ, ಅದು ಯಾವಾಗ ನಮಗೆ ಬ್ಲೂಮ್ ಆಗುತ್ತೆ ಆ ಥರದ್ದೆಲ್ಲ ವಿಚಾರಗಳನ್ನ ಕೇಳ್ತಾ ಇರ್ತಾರೆ. ಹಾಗಾಗಿ ಒಂದು ಪುಟ್ಟ ವಿಡಿಯೋ ಇವತ್ತು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ದಿಲನ್ ಅನ್ನೋ ವೆರೈಟಿ ಅರಳಿದೆ. ಇದು ಪ್ಯೂರ್ ವೈಟ್ ಕಲರ್ ಫ್ಲವರ್. ಇದು ನೆನ್ನೆ ಬ್ಲೂಮ್ ಆಗಿತ್ತು ಇದು. ಮತ್ತು ಇದು ಒಂದು ಒಳ್ಳೆ ಟ್ರಾಪಿಕಲ್ ವೆರೈಟಿ, ನಿಮಗೆ ತುಂಬ ಬೇಗ ಮೊಗ್ಬರೋ ವೆರೈಟಿ ಇದು. ಇದು ಒಂದಿದೆ ಅಲ್ವಾ, ಇಲ್ಲಿ ನೋಡಿ 2 ಮತ್ತು ಇಲ್ಲಿ 3 ಮೊಗ್ಗಿದೆ. ತುಂಬ ಜನ ವೈಟ್ ಮತ್ತು ಎಲ್ಲೋನ ಕೇಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲೇ ಇದೆಲ್ಲ ನಿಮಗೆ ಸಿಗುತ್ತೆ, ವೈಟ್ ಕಲರ್. ಮತ್ತು ಇದು ನಿಮಗೆ ಬೇಗ ಟ್ಯೂಬರ್ನ ಫಾರ್ಮ್ ಮಾಡಲ್ಲ, ಹಾಗಾಗೇ ಸ್ವಲ್ಪ ಕಷ್ಟ ನಮಗೆ. ಯಾವುದು ತುಂಬ ಚೆನ್ನಾಗಿ ಹೂ ಕೊಡುತ್ತಲ್ವ ಅಂಥ ಗಿಡಗಳು ವರ್ಷಗಳ್ಗಟ್ಟಲೆ ಬೇಕು ಅದು ನಮಗೆ ಟ್ಯೂಬರ್ನ ಕೊಡೋಕ್ಕೆ. ಕೆಲವು ವೆರೈಟಿಗಳು ನಾನು ತುಂಬ ಹಳೆ ಪ್ಲ್ಯಾಂಟಿಂದ ಟ್ಯೂಬರ್ನ ಅಂದರೆ ಲಾಸ್ಟ್ ಇಯರ್ ಪ್ಲ್ಯಾಂಟ್ಸ್ನ ಒಂದಷ್ಟು ಸ್ಟಾಕ್ ಮಾಡಿ ಇಟ್ಕೊಂಡಾಗ ನಮಗೆ ನೆಕ್ಸ್ಟ್ ಇಯರ್ಗೆ ಕೊಡೋಕ್ಕೆ ಅದು ಈಸಿ ಆಗುತ್ತೆ. ಯಾಕಂದರೆ ನಾವು 3-4 ಟಬ್ಬಲ್ಲಿ ನಾವು ಪ್ರೊಪೋಗೇಟ್ ಮಾಡಿರ್ತೀವಿ ಒಂದೊಂದು ವೆರೈಟಿಗಳನ್ನ. ಇಲ್ಲಿ ನೋಡಿ, ಇದೂ ಅಷ್ಟೇ ತುಂಬ ಜನಕ್ಕೆ ತೋರಿಸಿದ್ದೀನಿ ಈ ವೆರೈಟಿನೂ ನಾನು. ಇಲ್ಲಿ ನೋಡಿ, ಇದು ಗ್ರೀನ್ ಆ್ಯಪಲ್ ವೆರೈಟಿ. ಇದರಲ್ಲೂ ತುಂಬ ಮೊಗ್ಗಾಗಿದೆ. ಇಲ್ಲಿ ನೀವು ಎಣಿಸ್ತಾ ಹೋಗ್ಬೋದು ಈ ಪಾಟಲ್ಲಿ ಎಷ್ಟು ಮೊಗ್ಗಿದೆ ಅಂತ. ಇಲ್ಲಿ ನೋಡಿ, 1 2 3 4 5. ಮತ್ತು ಇಲ್ಲಿ ನೋಡಿ ಪುಟ್ಟದು ಕೆಳಗಡೆ. ಮತ್ತು ಇದರಲ್ಲಿ 2 ಹಾಕಿದ್ದೆ. ಇದು ನಮೋ ವೆರೈಟಿ. ಇಲ್ಲೊಂದು ಇದೆ, ಇದನ್ನು ಅರಳಕ್ಕೆ ರೆಡಿ ಇಲ್ಲ, ಇನ್ನು 2-3 ದಿನ ಆಗುತ್ತೆ. ಮತ್ತು ಇದರಲ್ಲಿ ನೋಡಿ, ಇದೂ ನಮೋ ವೆರೈಟಿನೇ, ಒಂದು ಮೊಗ್ಗಾಗಿದೆ ಇದರಲ್ಲಿ. ಮತ್ತು ಇದು ಒಂದು ಕುಡಮುಲ್ಲ ಅನ್ನೋದೊಂದು ವೆರೈಟಿ. ಇಲ್ಲಿ ನೋಡಿ 3 ಮೊಗ್ಗಾಗಿದೆ ಇದರಲ್ಲಿ. ಇಲ್ಲಿರೋ ಎಲ್ಲ ಪ್ಲ್ಯಾಂಟ್ಸಲ್ಲೂ ಮೊಗ್ಗಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದಿದೆ. ಮತ್ತು ಇಲ್ಲಿ ಕಾಣಿಸ್ತಾ ಇರ್ಬೋದು ಪುಟ್ಟದು, ಇಲ್ಲೊಂದಿದೆ. ಮತ್ತು ಈ ಏರಿಯಲ್ ಲೀಫಲ್ಲೂ ಬರ್ತಾ ಇರ್ಬೋದೇನೋ. ಮತ್ತು ಇಲ್ಲೊಂದಿದೆ. ಇಲ್ಲಿ ಎಲ್ಲ ಪ್ಲ್ಯಾಂಟಲ್ಲೂ ಮೊಗ್ಗು ಬರ್ತಾಯಿದೆ ಇದರಲ್ಲಿ. ಇಲ್ಲಿ ನೋಡಿ, ಈ ಪ್ಲ್ಯಾಂಟಲ್ಲಿ ನೀವು ಗಮನಿಸ್ಬೋದು. ಅದರಿಂದ ಇಲ್ಲೂ ಅಷ್ಟೇ ಒಂದು ಮೊಗ್ಗು ಬರ್ತಾಯಿದೆ. ಮತ್ತು ಇದರಲ್ಲಿ 2 ಮೊಗ್ಗು ಬರ್ತಾಯಿದೆ ನೋಡಿ, ಇಲ್ಲ ಇದು. ಮತ್ತು ಇದರಲ್ಲಿ ನೋಡಿ, ಇದೂ ಅಷ್ಟೇ ಒಂದು ಚಂದ್ರಕಾಂತ ಅನ್ನೋ ವೆರೈಟಿ. ಯೂಟ್ಯೂಬನ್ನು ತುಂಬ ಚೆನ್ನಾಗಿ ಕೇಳಿದ್ದಾರೆ, ತುಂಬ ಒಳ್ಳೆ ವೆರೈಟಿ ಇದು. ನಾನು ಕುಡಮುಲ್ಲ ಅನ್ನೋ ವೆರೈಟಿನ ಸುಮಾರು ಪಾಟಲ್ಲಿ ಹಾಕಿದ್ದೆ, ಪುಟ್ ಪಾಟಲ್ಲಿ. ಇದರಲ್ಲಿ ನೋಡಿ, ಇದರಲ್ಲೂ ಮೊಗ್ಗು ಬಂದಿದೆ. ಮತ್ತು ಇನ್ನೊಂದು ಪ್ಲ್ಯಾಂಟಲ್ಲೂ ಮೊಗ್ಗು ಬಂದಿದೆ. ಇದು ಎಷ್ಟು ಪಾಟಲ್ಲಿ ಹಾಕಿದ್ದೀನಿ ಅಷ್ಟು ಪಾಟಲ್ಲೂ ಬೇಗ ಮೊಗ್ಗು ಬಂದಿದೆ. ಸನ್ಲೈಟ್ ಸ್ವಲ್ಪ ಜಾಸ್ತಿ ಆಯಿತು ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿ, ಅಂದರೆ ಮೈಸೂರಲ್ಲಿ. ಮೋಡ ಕಮ್ಮಿ ಆಯಿತು. ಕೆಲವು ಟೈಮು ತುಂಬ ಹಾರ್ಷ್ ಆಗಿರೋ ಬಿಸಿಲು ಬರುತ್ತೆ. ಇದು ನೋಡಿ, ಇದು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜೂಲಿಯೆಟ್ ಅನ್ನೋ ವೆರೈಟಿ. ಇದು ಫಸ್ಟ್ ಮೊಗ್ಗಾಗಿರೋದು. ನನಗೆ ಹಾಕಿದ ತಕ್ಷಣ ಇದು ನನಗೆ ಮೊಗ್ಗು ಬಂದಿರಲಿಲ್ಲ, ರೀಪಾಟ್ ಮಾಡಿದೆ ಮತ್ತೆ ಇದನ್ನು. ಆಮೇಲೆ ಇದು ಮೊಗ್ಗು ಬರ್ತಾ ಇರೋದು. ಹಾಕಾದ್ಮೇಲೆ ಇದು ಟ್ಯೂಬರ್ನ ಫಾರ್ಮ್ ಮಾಡಿಬಿಟ್ಟಿತ್ತು, ಮತ್ತು ಈಗ ಮೊಗ್ಗು ಬರ್ತಾಯಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿರೋ ಎಲ್ಲ ಪ್ಲ್ಯಾಂಟಲ್ಲೂ ಮೊಗ್ಗಿದೆ. ಇಲ್ಲಿ ನೋಡಿ, ಇಲ್ಲೊಂದಿದೆ ಈ ಪ್ಲ್ಯಾಂಟಲ್ಲಿ. ಮತ್ತು ಆ ಕಡೆ ಒಂದು ಪುಟ್ಟದ್ದು ಬರ್ತಾಯಿದೆ. ಮತ್ತು ಇಲ್ಲಿ ನೋಡಿ, ಇದು ನೋಡಿದ್ರಿ ಅಲ್ವಾ. ಮತ್ತು ನೋಡಿ, ಈ ವೆರೈಟಿ ಇದರಲ್ಲೂ ಅಷ್ಟೇ 2 ಮೊಗ್ಗು ಬರ್ತಾಯಿದೆ. ಎಲ್ಲ ಗಿಡದಲ್ಲೂ ಮೊಗ್ಗು ಬರ್ತಾಯಿದೆ. ಮತ್ತು ಇನ್ನೂ ಒಂದು ರೀಪಾಟ್ ಮಾಡಿರೋದು ನಾನು ತೋರಿಸಿದೆ ನಿಮಗೆ ಬೇಗ, ಅದರಲ್ಲೂ ಅಷ್ಟೇ ಎಲ್ಲ ಬರ್ತಾಯಿದೆ. ಇದರಲ್ಲೂ ನೋಡಿ, ಇದು ಒಂದು ಗುಚ್ಛ ವೆರೈಟಿ. ಇದು ತಮೋ ವೆರೈಟಿ. ತಮೋ, ನಮೋ ಮತ್ತು ಲಕ್ಷ್ಮಿ ಅನ್ನೋ ಒಂದು ಲೋಟಸ್ ವೆರೈಟಿ ಇದೆ. ಇದೆಲ್ಲ ಸೀರೀಸ್ ನಿಮಗೆ, ಅಂದರೆ ಕಸಿನ್ಸ್ ಥರ, ಏನು ಹೇಳ್ತೀವಿ, ಒಂದೇ ಥರ ಇರುತ್ತೆ ಹೆಚ್ಚು ಕಡಿಮೆ ನಿಮಗೆ ನೋಡೋಕ್ಕೆ. ಅಕ್ಕ ತಂಗಿಯರು, ಅಣ್ಣ ತಮ್ಮ ಆ ಥರ ಹೇಳ್ತಾರೆ. ಅದು ಒಂದು ಸೀರೀಸ್ ಅಂತೆ, ಅದು ಹೈಬ್ರಿಡೈಸ್ ಆಗಿರೋದು ಒಂದು ಸೀರೀಸಲ್ಲಿ ಆಗಿರುತ್ತೆ.
ಅದಕ್ಕೆ ಸ್ವಲ್ಪ ಹೂವಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲ ಈಗ ಒಂದು ತಿಂಗಳಲ್ಲಿ ನಾನು ತೋರಿಸಿದೆ ನಿಮಗೆ. ಇದೆಲ್ಲ ರೀಪಾಟ್ ಮಾಡಿದ್ದು ಹೊಸ ಗಿಡಗಳು ಅಂತ. ಇದರಲ್ಲಿ ನೋಡಿ ಮೊಗ್ಗಾಗ್ತಾ ಇದೆ. ಈ ವೆರೈಟಿಯಲ್ಲೂ 2 ಆಗಿದೆ ನೋಡಿ, ಇಲ್ಲೊಂದು ಮತ್ತು ಇದೊಂದು 2 ಆಗಿದೆ. ಮತ್ತು ಈ ವೆರೈಟಿಯಲ್ಲೂ ಮೊಗ್ಗಾಗಿದೆ ನೋಡಿ, ಒಂದು ಕಾಣಿಸ್ತಾ ಇದೆ ನಿಮಗೆ. ಮತ್ತು ಇದು ನೋಡಿ ಎಲ್ಲ ಲೀಫ್ ಆಗಿದೆ ಇದರಲ್ಲಿ. ಅಂದರೆ ಅದರದ್ದು ಜಾತಿ ಹೇಗಿರುತ್ತೆ, ಅದು ವೆರೈಟಿ ಹೇಗಿರುತ್ತೆ, ಅದ್ರ ಮೇಲೆ ಅದು ನಿಮಗೆ ಫ್ಲವರ್ನ ಕೊಡೋದು. ಮೋಸ್ಟ್ಲಿ ಇದು ಮೊಗ್ಗ ಆಗ್ತಾಯಿದೆ ಅಂತ ಅನಿಸುತ್ತೆ. ನಮಗೆ ಇಲ್ಲಿ ಟೆರೆಸ್ ಮೇಲೆ ಕಂಪ್ಲೀಟಾಗಿ ಬಿಸಿಲು ಬರುತ್ತೆ, ಮತ್ತು ಕೆಲವು ಟೈಮು ಗಿಡದ ನೆರಳು ಅದಕ್ಕೆ ಇದಾಗಿಬಿಡುತ್ತೆ. ಆವಾಗ ಸ್ವಲ್ಪ ಕಷ್ಟ. ನಾನು ಅದಕ್ಕೆ ಕರೆಕ್ಟಾಗಿ ಎಲ್ಲಿ ಸನ್ಲೈಟ್ ಕರೆಕ್ಟಾಗಿ ತಾಕತ್ತೆ ಗಿಡಕ್ಕೆ ಅಲ್ಲೇ ನಾನು ಅದನ್ನು ಪ್ಲೇಸ್ ಮಾಡಿರ್ತೀನಿ. ಇಲ್ಲಿ ನೋಡಿ ವಿಲನ್ ಒಂದು ಮೊಗ್ಗಾಗಿದೆ. ಇದರಲ್ಲಿ ಆಲ್ರೆಡಿ ಒಂದು ಬ್ಲೂಮ್ ಆಗಿತ್ತು. ಮತ್ತು ಇಲ್ಲಿ ಇದು ಇನ್ನೊಂದು ಮೊಗ್ಗು ಬರ್ತಾ ಇರೋದು ಇಲ್ಲಿ ಸೈಡಲ್ಲಿ. ಇದರಲ್ಲೂ ಅಷ್ಟೇ ಒಂದು ಹೂವು ಆಗಿತ್ತು ಆಲ್ರೆಡಿ. ಒಂದು ಮೈಕ್ರೋ ವೆರೈಟಿ, ಇದು ತುಂಬ ಚೆನ್ನಾಗಿತ್ತು. ಈ ವೆರೈಟಿ ತುಂಬ ಚೆನ್ನಾಗಿದೆ, ಅಫೆಕ್ಷನ್ 16 ಅಂತ ಅಂದ್ಬಿಟ್ಟು. ಇದೂ ಇನ್ನೇನು ಟ್ಯೂಬರ್ ಅವೈಲೇಬಲ್ ಇರುತ್ತೆ. ಮತ್ತು ಅಜೋಲಾ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇಲ್ಲಿ ನೋಡಿ. ಮತ್ತು ಕೆಲವು ಪ್ಲ್ಯಾಂಟು ಈ ನೋಡಿ, ಈ ಲೈನಲ್ಲಿ ಇರೋದೆಲ್ಲ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ಲೈನಲ್ಲಿ ಇರೋದೆಲ್ಲ ಒಂದೇ ಸತಿ ನಾನು ಪ್ಲ್ಯಾಂಟ್ ಮಾಡಿರೋದು ಗಿಡಗಳನ್ನ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಆದರೆ ನೀವು ಗ್ರೋತ್ನ ನೋಡ್ತಾ ಹೋಗ್ಬೋದು. ಒಂದರಲ್ಲಿ ತುಂಬ ಲೀಫ್ ಬಂದಿದೆ, ಒಂದರಲ್ಲಿ ಸ್ವಲ್ಪ ಲೀಫ್ ಬಂದಿದೆ, ಒಂದು ಮೊಗ್ಗು ಬಂದಿದೆ. ಒಂದರಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗಿ 2 ಮೊಗ್ಗು ಬಂದಿದೆ. ಇದರಲ್ಲೂ ಅಷ್ಟೇ 2 ಮೊಗ್ಗು ಬಂತು, 3ನೇ ಮಗು ಒಂದು ಬ್ಲೂಮು ಆಗಿಬಿಡ್ತು ಇದರಲ್ಲಿ. ಈ ಥರ ಎಲ್ಲ ಲೋಟಸಲ್ಲಿ ತುಂಬ ಥರದ್ದು ನಾವು ಚೇಂಜಸ್ನ ನೋಡ್ತಾ ಇರ್ತೀವಿ. ಇದೆಲ್ಲ ನೋಡಿ ವಾಟರ್ ಲಿಲ್ಲೀಸು, ಇದನ್ನೆಲ್ಲ ಪ್ರೊಪೋಗೇಟ್ ಮಾಡಿ ಇಟ್ಟಿರೋದು. ಮತ್ತು ಕೆಲವೆಲ್ಲ ರೀಪಾಟ್ ಮಾಡಬೇಕು. ಟೆರೆಸೆಲ್ಲ ಎಲ್ಲ ಪಾಟು ಆ ಕಡೆ ಈ ಕಡೆ ಆಗಿದೆ. ಇವಾಗೆಲ್ಲ ಒಂದು ರೌಂಡ್ ಪುನಃ ಅರೇಂಜ್ ಮಾಡಬೇಕಿಲ್ಲ ನಾನು. ಇದು ನೋಡಿ ನಮೋ ವೆರೈಟಿ. ಇದು ಒಂದು ಒಳ್ಳೆ ವೆರೈಟಿ. ಅದಕ್ಕೆ ಇದನ್ನ ತುಂಬ ಪಾಟಲ್ಲಿ ಹಾಕಿನಿ. ತುಂಬ ಜನ ಟ್ಯೂಬರ್ನ ಕೇಳಿದ್ದಾರೆ. ಈ ವೆರೈಟಿಯದ್ದು ನಮೋ ತುಂಬ ಗುಚ್ಚ ಮತ್ತು ಲಕ್ಷ್ಮಿ, ಇದೆಲ್ಲ ನಿಮಗೆ ಇನ್ನೂ ತುಂಬ ವೆರೈಟೀಸ್ ಇದೆ. ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಇದೆಲ್ಲ ತುಂಬ ಹೂ ಕೊಡುವಂಥದ್ದು. ಹೂ ಕೊಡುತ್ತೆ ಅಂತಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಕೊಡಲ್ಲ. ಈಗ ಇಲ್ಲಿ ನಿತ್ಯ ಪುಷ್ಪ ಎಲ್ಲ ಇರುತ್ತಲ್ವ, ನಿತ್ಯ ಪುಷ್ಪ ಮತ್ತು ಚೈನೀಸ್ ಬಾಲ್ಸಮ್ ಈ ಥರ ದಿನ ಹೂ ಬಿಡಲ್ಲ ನಿಮಗೆ. ಲೋಟಸಲ್ಲಿ ಒಂದಷ್ಟು ಟೈಮ್ ಬೇಕು ಅದಕ್ಕೆ ಬೆಳೆದು. ಏನಾಗುತ್ತೆ ಅಂದರೆ ಅದು ಕಮಲದ ಸೀಡ್ಸ್ ಇರುತ್ತೆ ಅಲ್ವಾ, ಲೋಟಸ್ ಸೀಡ್ಸು, ಅದು ಈಗ ಎಷ್ಟು ಪ್ರಾಸೆಸ್ ಇರುತ್ತೆ. ಅದು ಜರ್ಮಿನೇಷನ್ ಆಗಿ ಅದಾದಮೇಲೆ ಗಿಡ ಆಗಿ ಆಮೇಲೆ ಸೂರ್ಯನ ಬೆಳಕು ಬಂದು ಅದು ತುಂಬ ಚೆನ್ನಾಗಿ ಸೂರ್ಯನ ಬೆಳಕಿದ್ರೇ ಅದು ಮೇಲೆ ಬಂದು ಆ ಥರದ್ದೆಲ್ಲ ಆಗುತ್ತಲ್ವ. ಅಷ್ಟು ಪ್ರಾಸೆಸ್ ಇರುತ್ತೆ ಲೋಟಸಲ್ಲಿ. ಇಷ್ಟು ದೊಡ್ಡ ಹೂವು ಆಗಬೇಕು ನಿಮಗೆ ಅಂತಂತಂದರೆ ಇದು ನೋಡಿ ತುಂಬ ದೊಡ್ಡ ಮೊಗ್ಗಿದು, ನೀವು ಹತ್ರದಿಂದ ಗಮನಿಸ್ತಿರ್ಬೋದು. ಇದು ಅರಳಕ್ಕೆ ರೆಡಿ. ಇದರಲ್ಲಿ ಈ ಪ್ಲ್ಯಾಂಟಲ್ಲಿ ಒಂದು ಬ್ಲೂಮ್ ಆಗೋಯ್ತು, ಆದರೆ ಇದು ಇನ್ನೂ ಅರಳಿಲ್ಲ, ಇನ್ನೂ ದಪ್ಪ ಇದೆ. ಇದು ಇನ್ನೂ ದೊಡ್ಡ ಸೈಜ್ ಲಾರ್ಜ್ ಫ್ಲವರ್ ಅಂದರೆ ತುಂಬ ಹೆವಿ ದೊಡ್ಡ ಫ್ಲವರ್ ಬರುತ್ತೆ. ಮೋಸ್ಟ್ಲಿ 2-3 ದಿನದಲ್ಲಿ ನನಗೆ ಇದು ಹೂವಾಗತ್ತೆ. ಮತ್ತು ಶ್ವೇತ ನಾನು ತೋರಿಸಿದ್ದೆ ನಿಮಗೆ ಆಲ್ರೆಡಿ. ಶ್ವೇತನೂ ಅಷ್ಟೇ ಒಂದು ಗುಡ್ ಬ್ಲೂಮರ್. ಶ್ವೇತದಲ್ಲಿ ನಿಮಗೆ ಸಿಗೋದೇ ಇಲ್ಲ ಟ್ಯೂಬರ್ಸು, ಅಷ್ಟೊಂದು ಕಷ್ಟ. ತುಂಬ ಜನ ಕೇಳಿದ್ದಾರೆ ಶ್ವೇತ ಟ್ಯೂಬರ್ಸ್ನೂ ಕೂಡ. ಮತ್ತು ಇದು ನೋಡಿ, ಇದು ಒಂದು ವೆಸ್ಟ್ ಬೆಂಗಾಲಿಂದ ತರಿಸಿದ್ದು ನಾನು. ಒಬ್ಬರು ಸೆಲ್ಲರ್ ಹತ್ರ ಚಂದ್ರಕೋನ ಅಂತ ಅಂದ್ಬಿಟ್ಟು ತರಿಸಿದೆ. ತುಂಬ ಕಾಸ್ಟ್ಲಿ ಟ್ಯೂಬರ್ ಇದು. ಇಲ್ಲಿ ನೋಡಿ, ಇಲ್ಲಿ ಬರ್ತಿದ್ದೀನಿ ನಾನು ಅದ್ರದ್ದು ಐಡಿನ. ಇದು ಒಂದು ಸತಿ ಹಾಕಿ ರೀಪಾಟ್ ಮಾಡಿ ಹೂ ಬರದೆ ಮತ್ತೆ ಟ್ಯೂಬರ್ ಫಾರ್ಮ್ ಆಗಿತ್ತು. ಮತ್ತೆ ಅದನ್ನು 4-5 ಪಾಟಲ್ಲಿ ರೀಪಾಟ್ ಮಾಡಿದೆ. ಈಗ ನಿನ್ನೆ ಒಂದು ಮೊಗ್ಗು ಕಾಣಿಸ್ತಪ್ಪ, ತುಂಬ ಖುಷಿಯಾಗೋಯಿತು ಒಂದು ಮೊಗ್ಗು ನೋಡಿದ ತಕ್ಷಣ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ತುಂಬ ಥರದ್ದಿರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ಏನು ಅಂತಂದರೆ ಸ್ವಲ್ಪ ತಾಳ್ಮೆ ಬೇಕೇ ಬೇಕು ಈ ಥರ ಗಿಡಗಳನ್ನ ಬೆಳೆಸಬೇಕು ಅಂದರೆ, ಮತ್ತು ಹೂನ ತಗೊಳ್ಬೇಕು ಅಂತಂದರೆ. ಇಷ್ಟು ವಿಚಾರಗಳ ಜೊತೆ ಇವತ್ತಿನ ಗಾರ್ಡನಿಂಗ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ಏನು ಮುಖ್ಯವಾಗಿ ಅಂದರೆ, ನಿನ್ನೆ ಒಂದು ವೀಡಿಯೋ ಹಾಕಿದ್ದೀನಿ ನಾನು, ಲಕ್ಷ್ಮಿನ ಕೂರಿಸಿರೋ ವೀಡಿಯೋ. ಇಲ್ಲಿ ಮಧ್ಯದಲ್ಲಿ, ಈ ಪ್ಲ್ಯಾಂಟ್ಸ್ ಮಧ್ಯದಲ್ಲಿ ಹೇಗಿರುತ್ತೆ, ಎಷ್ಟು ಚೆಂದ ಕಾಣುತ್ತೆ ಅಂತ ನಂಗೆ ನೋಡಬೇಕಿತ್ತು. ಹಾಗಾಗಿ
ಅದನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಆ ವಿಡಿಯೋನ ಚಾನಲಲ್ಲಿ ಚೆಕ್ ಮಾಡಿ. ನಿನ್ನೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡಿ ಇನ್ನೊಂದು ಎಷ್ಟು ಚಂದದ ಒಂದು ದೃಶ್ಯ ಈಗ ಕಾಣಿಸ್ತಾ ಇರೋದು ನನಗೆ ಹತ್ತಿರದಿಂದ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪಕ್ಷಿ ಅಮ್ಮ ಬಂದು ಅದಕ್ಕೆ ಫುಡ್ ಕೊಡ್ತಾ ಇದೆ. ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ನಿಮಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.